ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತ ಅಂದರೆ, ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ. ನಮ್ಮ ಅಕ್ಕನ ಬರ್ತಡೇ ಇದೆ ಇವತ್ತು. ಅವಳಿಗೆ ನಾನು ಬಂದಿರೋದು ಗೊತ್ತಿಲ್ಲ, ಸರ್ಪ್ರೈಸು. ನಾನು ಬೆಂಗಳೂರಲ್ಲಿ ಇದ್ದೆ 3 ದಿವಸ. ಅವಳಿಗೆ ಗೊತ್ತಿಲ್ಲ, ನಾನು ಬರಲ್ಲ ಅಂತಲೇ ಹೇಳಿದ್ದೆ ಅವಳಿಗೆ. ಅವಳ ಕೆಲಸದಿಂದ ಬರೋದು. ಹಾಗೆ ನಮ್ಮ ಜೊತೆ ಪೊದ್ದೋರು ಇದ್ದಾರೆ. ಇವರು ನಮಗೆ ಡೆಕೋರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವ್ರೆ. ಯಾರೂ ಇಲ್ಲ, ಬನ್ನಿ ನೆಕ್ಸ್ಟು ಈಗೆಲ್ಲ ಮಾಡೋಣ. ನಮ್ಮ ಪದ್ದವರಿಲ್ಲ ಅಂದಿದ್ರೆ ನನಗೀಗ ಹೆಲ್ಪ್ ಮಾಡೋಕ್ಕೆ ಯಾರೂ ಇರ್ತಿರ್ಲಿಲ್ಲ. ಯಾಕೋ ಫುಲ್ ಲೂಸ್ ಆಗ್ತಿದೆ. ನನಗೆ ಏನೋ ಒಂದು ಫ್ಲಾಪ್ ಶೋ ಆಗುತ್ತೆ ಅಂತ ಅನ್ಕೊಂತ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಅಯ್ಯೋ ಗೈಸ್, ಇದನ್ನ ನಾನು ಜೆಪ್ಟೋದಲ್ಲಿ ಆರ್ಡರ್ ಮಾಡ್ಕೊಂಡೆ ಬೆಳಗ್ಗೆ. ನೆನ್ನೆ ರಾತ್ರಿ ಬೆಂಗಳೂರಲ್ಲಿದ್ದೆ ಅಂತ ಅಂದ್ಬಿಟ್ಟು. ಇಲ್ಲಿ ತಗೊಂಡ್ರೆ ಜಾಸ್ತಿ ರೇಟ್. ಒಂದು ಸ್ಪ್ರೇಗೇನೆ 50 ರೂಪಾಯಿ ಹೇಳ್ತಾರೆ, ಅದರಲ್ಲಿ 30 ರೂಪಾಯಿಗೆ ಸಿಕ್ತು ಜೆಪ್ಟೋದಲ್ಲಿ. ನನ್ನಂತ ತಮ್ಮ ಎಲ್ಲಾದರೂ ಸಿಗ್ತಾಳೆ ಅವಳಿಗೆ? ಚಾನ್ಸೇ ಇಲ್ಲ. ಜೆಪ್ಟೋ ಅಂತ ಇದೀನಿ. ಝೊಮ್ಯಾಟೋದಲ್ಲಿ ಆರ್ಡರಿಗೆ ಹೋಗಿ ದುಡ್ಕೊಬಂದು ನಾನು ಬರ್ತಡೇ ಮಾಡ್ತಿರೋದು. ದುಡ್ಡಿಲ್ಲ ಬರ್ತಡೇಗೆ ಅಂತ ಅಂದ್ಬಿಟ್ಟು. ನೋಡಿ, ನನ್ನಂತ ತಮ್ಮನ ಕಡೆ ತುಂಬ ಪುಣ್ಯ ಮಾಡಿರ್ಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಈಗ ನಾನು ಈ ಡೆಕೋರೇಷನ್ ನಾನು ಹೆಂಗ್ ಮಾಡ್ತೀನಿ ಅನ್ನೋದು ನನಗೆ ಶಾಕ್ ಆಗುತ್ತೆ ಅಂತ ನನಗನ್ನಿಸ್ತಿದೆ. ಯಾಕಂದ್ರೆ ನಾನು ಯಾವತ್ತೂ ಈ ಥರ ಗೋಯ್ಸ್ ಬಾಂಬ್ ಬ್ಲಾಸ್ಟ್ ಆದಂಗೆ ಆಗ್ಬಿಡ್ತು. ಈ ಥರ ಬರ್ತಾ ಇದೆ ಎಲ್ಲ ಲೂಸ್ ಆಗಿ. ನಾನು ಸ್ವಲ್ಪ ಲೂಸು, ಇದು ಲೂಸು, ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನೋ ಕಾಮೆಂಟ್ಸ್. ಎಲ್ಲ ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಬಿಟ್ಟು ಕಟ್ಟು. ಪಲ್ಲವಿ ಅವರು ಇವಾಗಿನ್ನೂ ಆಗಮಿಸಿದ್ದಾರೆ. ನಾವು ಇವಾಗ ಇದು ಎಷ್ಟಾಗಿದೆ ನೋಡಿ. ರೆಡಿ ಆಗೈತೆ. ಇವಾಗ ನಾವು ಇದನ್ನ ಗೋಡೆ ಕಟ್ಟಬೇಕು. ಬನ್ನಿ ಕಟ್ಟೋಣ ಗೈಸ್. ಇವಾಗ ಆರ್ಚ್ ಹಾಕ್ಬೇಕು. ಅದು ಹೆಂಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಬಲೂನು ಸ್ವಲ್ಪ ಕಮ್ಮಿ ಆಯ್ತು, ಏನು ಮಾಡೋಕ್ಕಾಗಲ್ಲ. ಇದು ಹಂಗೆ ಹಾಕ್ಬಿಟ್ಟು ದಾರ ಕಟ್ಬಿಟ್ಟು ಕುಯ್ದು ಏನೋ ಒಂದು ಸ್ಟ್ರಾಟಜಿ ಪ್ಲಾನ್ ಮಾಡಬೇಕಲ್ಲ. ನಾವು ತಲೆ ತಿಂತಿದ್ದೀನಿ ನನ್ನ ಕಬಡ್ಡಿ ಬಿಬಿ ಓದ್ತಿರೋದ್ರಿಂದ ಸ್ವಲ್ಪ ಸ್ಟ್ರಾಟಜೀಸ್ ಮಾಡ್ಬೇಕು ಈ ಥರ. ಬನ್ನಿ. ಬರೀ ಡೌಗಳು ನಿಮ್ದು. ಏನೇನೋ ಆಯ್ತದೆ ಇಲ್ಲಿ. ಮಾವು ಅದ್ ನೋಡ್ಬಾರಮ್ಮ ಇಲ್ಲಿ. ನಮ್ಮಮ್ಮ ನಾನು ಹೇಳಿದ್ ಮಾತಕ್ಕೆ ನನಗೆ ಮಾಡಕ್ ಬರ್ತಾ ಇಲ್ಲ ಹಂಗಂತ ಅಂದ್ಬಿಟ್ಟು ಸುಮ್ಮನೆ ಇರಲ್ಲ. ನಮ್ಮಮ್ಮ ನೋಡ್ಬಿಟ್ಟು ನಗ್ತವ್ರೆ, ನಾನು ಒಬ್ಬೊಬ್ಬನೇ ಮಾತಾಡ್ತಾರೆ ಅದಕ್ಕೆ. ಇರಿ ನೋಡಿ, ನಗ್ತವ್ರೆ ತಲೆ ಕೆರ್ಕೊಂಡು. ಇವ್ನಿಗೇನಾಗಿತ್ತು ದಣ್ಣನ ಮಗನಿಗೆ ಗೈಸ್. ಇದನ್ನ ಕದಿಯಕ್ಕೆ ಅಂತಿದ್ದೀನಿ, ಕಷ್ಟಕ್ಕೆ ಪದ್ಯ ಅವರು ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಇವತ್ತು ಸಂಜೆ ಒಂದು ಗಿಫ್ಟ್ ಇದೆ. ಒಂದು ಕೇಕ್ ಪೀಸ್ ಎಕ್ಸ್ಟ್ರಾ ಕೊಡ್ತೀವಿ. ಆ್ಯಂಡ್ ಇವರು ಪಲ್ಲವಿ ಅಂತ ಅಂದ್ಬಿಟ್ಟು. ನಮ್ಮ ಮನೇಲೆಲ್ಲ ರಂಗಜ್ಜಿ, ಇಲ್ಲ ಅಂತಂದ್ರೆ ನವಿಲ್ಗರಿ ಅನ್ನೋದು ಇವ್ರ ಅಪ್ಪನ, ನಮ್ಮ ದೊಡ್ಡಪ್ಪನ. ಇವ್ರ ಹೆಸರು ರಂಗಜ್ಜಿ ಅಂತ ಅಂದ್ಬಿಟ್ಟು. ಗೈಸ್ ಹೊಸ ಹೆಸರು ಮಲ್ಲಿ ಅಂತೆ. ಗೈಸ್ ನಮ್ ತಲೆ ಕೆಡಿಸ್ತಾವ್ರೆ ನಮ್ಮಮ್ಮ. ಗೈಸ್ ನಮ್ಮಮ್ಮ ಏನಂತ ಅಂದ್ರೆ, ಬರ್ತಡೇ ಮುಗಿದ್ಮೇಲೂ ಡಿಸೈಡ್ ಮಾಡ್ತಾನೆ ಇರ್ತಾರೆ ಅನ್ಸುತ್ತೆ. ಬಿರಿಯಾನಿ ಮಾಡೋದ, ಇಲ್ಲ ಸಾಂಬಾರ್ ಮಾಡೋದ, ಇಲ್ಲ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ತಾನೆ ಇರ್ತಾರೆ. ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ ಇರಿ. ನಂಗೆ ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟು. ನಾನು ಏನಾದರೂ ಒಂದು ಕೇಳಿದ್ರೆ ಎಲ್ಲಿ ಥರ ಹೋಗಲೇ, ಎಲ್ಲಿ ಥರ ಹೋಗ್ಲಾ ಅಂತ ಬೈತಾರೆ. ಬನ್ನಿ, ಇಲ್ಲಿ ನಮ್ಮ ಅಧ್ಯಕ್ಷರು ಬಂದರು. ನಾನು ಫಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಇವ್ರನ್ನ ಚೆನ್ನಾಗಿ. ಬಾಯಲ್ಲಿ ಹಾಯ್ ಮಾಡು. ನೋಡ್ರಿ ಇವರೇ. ಬಾಯ್. ಗೈಸ್ ನಮ್ಮ ಅಕ್ಕ ಫೋನ್ ಮಾಡ್ತಾವಳೆ. ನಾನು ಮನೇಲಿರೋದು ಗೊತ್ತಾಗಂಗಿಲ್ಲ ಅನ್ಸುತ್ತೆ. ಗೈಸ್ ನಾನು ಇದನ್ನೆಲ್ಲ ಮಾಡೋ ಇದ್ರಲ್ಲಿ ನಾನು ಏನು ವ್ಲಾಗ್ ಮಾಡೋದೇ ಮರ್ತೋಗ್ಬಿಡ್ತೀನಿ.
ಇಷ್ಟತ್ರ ಇದ್ದಾಳೆ ಇದೇನೋ ತುಂಬಾ ಯೂಸ್ ಆಗ್ತಾ ಇದೆ. ಇದೇನೋ ಗಮ್ಟೆ ಏನೋ ಅಂತ ಬಂದಿದೆ, ಏನಂತ ಗೊತ್ತಿಲ್ಲ. ಅದ್ರಲ್ಲಿ ಬುಕ್ ಮಾಡಿದಾಗ ಬಂತು. ಅದ್ರದ್ದೆಲ್ಲ ಬೇಕಂದ್ರೆ ಲಿಂಕ್ ಹಾಕಿರ್ತೀನಿ, ಆರ್ಡರ್ ಮಾಡ್ಕೊಳ್ಳಿ. ಅದು ಇಲ್ಲಿರೋರ್ಗೆ ಆಗಲ್ಲ ಬೆಂಗಳೂರು. ಎಸ್ ಇವಾಗ ಒಂದು ಲೈಟ್ ಬಿಡೋ ಪ್ರೋಗ್ರಾಮ್ ಇದೆ. ಎಲ್ಲಿ ಲೈಟ್ ಹಾಗೆ ಇದು ಅಂತಂದ್ರೆ ಅವಳಿಗೆ 21 ಇಯರ್ ಅಂತ ಕ್ಯಾಂಡಲ್. ಇದು ಉಲ್ಟಾ ಹೆಂಗ್ ಕಾಣುತ್ತೆ 21 ಹಿಂಗೋ ಹೆಂಗ್ ಕಾಣುತ್ತೆ. ಇದು 14 ರೂಪಾಯಿ ತಗೊಂಡ್ರೆ ಅವಳಿಗೆ 21 ಇದಕ್ಕೆ 89 ಏನೋ ತಗೊಂಡ್ರು. 5 ಮೀಟರ್ಸ್ ಏನೋ ಇದೆ, ಗೋಲ್ಡ್ ಕಲರ್ ಲೈಟ್ ಕಮ್ಮಿನ ಬಿದ್ದು. ಅಂಗಡಿಲಾಗಿದ್ರೆ ಮಿನಿಮಮ್ 100 ರೂಪಾಯಿ ಮೇಲೆ ಹಾಕಿರೋರು. ಗೈಸ್ ನಮ್ಮ ಹಾಯ್ ಮಾಡ್ರಿ ಅಂಕೋ, ನಮ್ಮ ಅಜ್ಜಿಯವರು ಆಗಮಿಸಿದ್ದಾರೆ. ಇವಾಗ ಎಲ್ಲ ನೋಡ ಈಗಲೇ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಬಂದವ್ರು. ಇವ್ರು ಡಿಸೈಡ್ ಮಾಡೋದು ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ನಮ್ಮ ಅಮ್ಮ ಏನೇ ಕೇಳ್ಬೇಕಂದ್ರು ಏನು ಮಾಡ್ಬೇಕಂತ ಹೋಗ್ಬಿಟ್ಟು ಇವತ್ತೇ ಕೇಳೋದು. ನಮ್ಮ ಅಕ್ಕ ಬೇರೆ ಫೋನ್ ಮಾಡಿದ್ದು, ಡೌಟ್ ಬಂದಿದೆ ಅವಳಿಗೆ. ಎಲ್ಲಿ ವಿಡಿಯೋ ಕಾಲ್ ಮಾಡು ಒಂದ್ಸಲಿ ನೋಡೋಣ ಅಂತಂದು. ಆರ್ಡ್ರಲ್ಲಿ ಇದ್ದೀನಿ ಅಂತಂದೆ, ಅದು ಕಟ್ ಮಾಡಿಬಿಟ್ಟೆ. ವ್ಲಾಗಲ್ಲಿ ಹೇಳೋದೇ ಮರ್ತದೆ. ಹೀಗೆ ಸಾಕಾದಾಗ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಸೂಪರ್ ವಾವ್. ನಂದೇ ಆರ್ಟ್ ಆ್ಯಂಡ್ ಇವರಿಬ್ರದ್ದು ಆರ್ಟ್. ಗೈಸ್ ನಮ್ಮ ಪಲ್ಲವಿ ಅವ್ರು ನನ್ನ ಬೈತವ್ರೆ ತೋರಿಸ್ಲಿಲ್ಲ ಅಂತ. ನಾನು ಆಗ್ಲಿಂದ ತೋರಿಸ್ತಾ ಇದ್ದೀನಿ ಅವ್ರನ್ನ. ನೋಡಿ ಎಷ್ಟು ಸಾಕಾದಾಗ ಬೈ. ಲೈಟ್ ಬಿಟ್ಟಿದ್ದಕ್ಕೆ ಒಂಥರ ಕಳೆ ಅಲ್ಲ, ಚೆನ್ನಾಗಿ ಬಂತು. ಜನದ್ದು ಕಲೆ ಮೆಚ್ಚಿ ತಾರವರು ಎಷ್ಟು ರೂಪಾಯಿ ಕೊಡ್ತಾರೆ ಅಂತ ನೋಡ್ಬೇಕು ಇವಾಗ. ಇಲ್ಲಿ ಯಾರು ಪಂಚಾಯತಿ ಜಯಣ್ಣ ಅವ್ರು ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಪಂಚಾಯತಿ ಪರಮೇಶ್ ಇಲ್ಲ ನಮ್ಮೂರಲ್ಲಿ, ಪಂಚಾಯತಿ ಜಯಣ್ಣ ಅಂತವ್ರೆ, ಅವ್ರು ಕೊಡ್ಬೇಕು. ಪಂಚಾಯತಿ ಮೆಂಬರ್ ಜಯಣ್ಣ ಅವರೇ ಈ ವ್ಲಾಗ್ ನೋಡ್ತಾ ಇದ್ರೆ ಎಷ್ಟು ಕೊಡ್ತೀರಾ ನಿಮ್ಮ ಕೈಲಾದಷ್ಟು ಮಾಡಿ ನಮ್ಮ ಕಲೆನ ಮೆಚ್ಚಿ. ಓಕೆ ಗೈಸ್, ಇವಾಗ ನಾನು ಜಾವಗಲ್ಗೆ ಹೋಗ್ಬೇಕು, ಏನೋ ತರಬೇಕಂತೆ. ಇವ್ರು ಏನೋ ಮಾಡ್ತಾವ್ರೆ. ಆ್ಯಂಡ್ ಇನ್ನೊಬ್ರು ಅಧ್ಯಕ್ಷರು ಬಂದರು, ಉಪಾಧ್ಯಕ್ಷರು ಇವರು, ಅವರ ತಂಗಿ. ನೋಡಿ ಇವರೇ. ಆಯ್ ಮಾಡು ಮಾಡಜ್ಜಿ, ನಾಚಿಕೆ ಪಾಪ ಅಜ್ಜಿಗೆ. ಇನ್ನೇನು ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ನಿಂಬೆಹಣ್ಣು, ಮೊಸರು. ಸರಿ. ಸರಿ ಆಯಿತು, ಬಾ ಬೇಗ ಬಾ. ಸರಿ. ಇಲ್ಲ ಹೇಳತ್ಲ ನಮ್ಮ ಅಕ್ಕ ಫೋನ್ ಮಾಡ್ಬಿಟ್ಟು ಬರಲ್ವಾ ಅಂತ ಅಂದ್ಬಿಟ್ಟು ಅವಳು ಆಲೇ ಬೇಜಾರಾಗಿರೋ ಥರ ವಾಯ್ಸ್ ಮಾಡ್ಕೊಂಡು ಸುಮ್ಮನೆ ಇರಮ್ಮ. ನಮ್ಮಮ್ಮ ಅವಳಿಗೆ ಫೋನ್ ಮಾಡ್ಬಿಟ್ಟು ಬಿರಿಯಾನಿ ಮಾಡೋದು ಹೆಂಗೆ ಅಂತ ಕೇಳ್ತಾರೆ. ಇವ ಅಣ್ಣ ಬೇರೆ ಎಲ್ಲ ರೆಡಿ ಆಗೈತೆ ಬಾ ಅಂತ ಬೇರೆ ಹೇಳ್ತೈತೆ. ನಾನು ಬಂದಿದ್ದೀನಿ ಅಂತ ಡೌಟ್ ಬರಲ್ಲ. ನೋಡಿ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡವ್ರು ಇವತ್ತು. ಆ್ಯಂಡ್ ಇವರು ನಮ್ಮ ತಿಮ್ಮ ಗ್ಯಾಸ್ ಬುಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಕೂತವ್ರು. ಯಾವುದು ಬರಲ್ಲ ಖುಷಿಯಾಗಿರ್ಬೇಕನ್ನಲ್ಲ, ಬೇಜಾರು ಮಾಡ್ಕೊಂಡು ಅಲ್ಲಿ ಬಂದಾಗ ಇನ್ನೂ ಖುಷಿ ಆಗ್ತದೆ. ಸುಮ್ಮನೆ ಕುತ್ಕೊಳ್ಳಮ್ಮ. ಇವ್ರು ಏನಕ್ಕೆ ಹಿಂಗೆ ಆಡ್ತವ್ರೆ ಅಂತ ಗೊತ್ತಿಲ್ಲ ಗೈಸ್ ನಮಗೆ. ಜಾಗಲ್ಗೆ ಹೋಗ್ಬೇಡ ಅಂದ್ರೆ ಗೈಸ್. ನಾವಿವಾಗ ಜಾಗಲ್ಲಿ ಹೋಗ್ತಾ ಇದೀವಿ. ಬುರ್ರ ಅನ್ನಿಸ್ತು ಅವ್ನ ಗಾಡಿನ. ಗೈಸ್ ನಾವಿವಾಗ ಜಾಗಲಲ್ಲಿ ಇದ್ದೀವಿ. ಪ್ಯಾಂಟ್ ನೋಡಿ, ಇಲ್ಲಿ ಪ್ಯಾಂಟು 3/4 ಪ್ಯಾಂಟ್. ಯಾವ ಥರದ ಪ್ಯಾಂಟ್ಲ ಬಂತ ನಿಂದು? ಚಿಕನ್ ಕಟ್ ಮಾಡಿಸ್ಬೇಕು ಇವಾಗ. ಬನ್ನಿ ಹೋಗೋಣ. ಲೋ ಅಲ್ಲಿ ಹೋಲ ಆ ಬ್ಯಾಗಿಗೆ ಇಟ್ಕೊಳ್ಳೋಣ. ಅಯ್ಯೋ ದೇವ್ರೆ. ಗೈಸ್ ಎಲ್ಲ ತಗೊಂಡಾತು. ಇಲ್ಲಿ ರೇಷನ್ ಐತೆ, ಇದರಲ್ಲಿ ಅದು ಇದಿದೆ, ಇಲ್ಲಿ ಚಿಕನ್ ಇದೆ. ಇರೋ ಏಯ್ ಬೀಳ್ತೈತೆ. ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಊರ ಕಡೆಗೆ ಒಟ್ಟು ಬನ್ನಿ. ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ. ಕೇಳಲ್ಲ ಅನ್ಸುತ್ತೆ. ಬಾಯ್ ಗೈಸ್. ನಿಮಗೋಸ್ಕರ ಒಂದು ಸಾಂಗು ನನ್ನ ಮಂಜನ್ ಕಡೆಯಿಂದ. ಅಣ್ಣ ಮಂಜ ಯಾರೇ ನೀ ದೇವತೆಯ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಗೈಸ್ ಇವಾಗ ಮನೆಗೆ ಬಂದೆ. ಡೆಕೋರೇಷನ್ ಈಗಲೇ ಆಮೇಲೆ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಕತ್ಲೆ ಆಗಿಲ್ಲ ಅಂತಂದರೆ ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ಅವಳು ಬರಲಿ, ಆವಾಗ ನಿಮಗೆ ಡೈರೆಕ್ಟಾಗಿ ಒಂದೇ ಸಲ ತೋರಿಸ್ತೀನಿ. ಟೈಮ್ ಬಂದು ಈಗ 5:50 ಆಗಿದೆ. ಅವಳು ಇನ್ನೂ ಎಷ್ಟೊತ್ತಾಗುತ್ತೋ ಬರೋದು ಗೊತ್ತಿಲ್ಲ. ಬರ್ತಾಳೆ. ಗೈಸ್ ನಮ್ಮ ಅಕ್ಕ ಬಂದ್ಲು.
ಹ್ಯಾಪಿ ಬರ್ಡೇ ಅಲ್ಲೋಡು ಹೆಂಗ ನಾವು ಚೆನ್ನಾಗೈತಾ ಅದು ಚೆನ್ನಾಗೈತಾ ಕೊಡು ನಾನು ಬೆಳಗ್ಗೆ ವಿಶ್ ಮಾಡಿದ್ದು ಡೈರೆಕ್ಟಾಗಿ ವಿಶ್ ಮಾಡಿಲ್ಲ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ನಾವು ಬೆಳಗ್ಗೆನೆ ಬಂದು ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಬೆಳಗ್ಗೆ ಒಳ್ಳೆ ಬಿರಿಯಾನಿ ಮತ್ತೆ ಮೊದ್ಲೇ ಆಯ್ ಮಾಡೆ ಬ್ಲಾಗು ಅಲ್ಲಿ ನೋಡಿ ಅಲ್ಲಿ ಮುರಿದೋಗಿದೆ ಒಂದು ಕಾಣಿಸ್ತಿದ್ಯಾ ಝೂಮಲ್ಲಿ ತೋರಿಸ್ತೀನಿ ರೀ ಅತ್ತೆ ಆಯ್ ಮಾಡು ಆಯ್ ಅನ್ನತ್ತೆ ಅವಳು ಬಾತ್ರೂಮ್ಗೆ ಹೋಗ್ಬೇಕಂತ ಹಿಂಗ್ ತೋರಿಸ್ತವಳೆ ಹಿಂಗಂದ್ರೇನು ಮತ್ತೆ ಇಲ್ಲಿ ವಿಡಿಯೋ ಮಾಡ್ತಾ ಇದೀನಿ ನಿಂತು ಈಗ ಚಿಕ್ಕಪ್ಪ ಕೇಕ್ ತರ್ಸೈತೆ ಏನಂತ ಹಾಕ್ಸುತ್ತೆ ಹೆಸರು ಅಂತ ನಿನ್ಗೆ ಗೆಸ್ ಮಾಡು ಕರೆಕ್ಟಾಗಿ ಹೇಳಿದೆ ಗೈಸ್ ಇವಳ ಹೆಸರು ಇನ್ನೊಂದು ಹೆಸರು ಗಡ್ವಾ ಪೆಟ್ನೆ ನಮ್ಮ ಚಿಕ್ಕಪ್ಪ ಕರೆಯೋದು ಗೈಸ್ ಇವಾಗ ಬನ್ನಿ ಮನೆಗೆ ಬನ್ನಿ ಎಲ್ಲ ತೋರಿಸ್ತೀನಿ ಬನ್ನಿ ಏನೇನು ರೆಡಿ ಮಾಡ್ತಾರೆ ಚಿಕ್ಕಪ್ಪ ಕಡೆಯಿಂದ ಈ ಕೇಕ್ ತರಿಸಿರೋದು ನೀವು ಬನ್ನಿ ಇಲ್ಲಿ ನಾನು ನಿಮಗೆ ಏನೋ ಒಂದು ತೋರಿಸ್ಬೇಕು ಚಿಕ್ಕಪ್ಪ ನಿನ್ಗೂ ತೋರಿಸ್ಬೇಕು ಬಾಯಲ್ಲಿ ಅಲ್ಲಿ ಮಾಸ್ಟರ್ ಇಲ್ಲ ನಾವೇ ಬರ್ಕೊಂಬಂದಿದ್ದೀವಿ ಅದು ಏನೇನಾಗಿದೆ ನೋಡ್ಬಾ ಗೈಸ್ ವೇಟ್ ಆ್ಯಂಡ್ ಸಿ ಎಲ್ಲರೂ ನೋಡಕ್ ಕಾತರವಾಗಿ ಇದು ಕಾಯ್ತಾ ಇದ್ದೀರಾ ಇಲ್ಲಿ ನನ್ನನ್ನು ತೋರಿಸೋ ಕಾತರವಾಗಿ ಕಾಯ್ತಾ ಇದ್ದೀರಾ 1 2 3 ಇಲ್ಲಿ ತೋರಿಸಿಗ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ಗಡವ ಅನ್ನೋದು ಓಕೆ ಹೆಚ್ಚು ಬಿಡಿ ನೋಡಿಲಿ ಹೆಚ್ಚು ನಾನ್ ಬರ್ದಿದ್ದು ಬಿಡಿ ಇವನ್ ಬರ್ದಿದ್ದು ಗಡವ ನಾನ್ ಬರ್ದಿದ್ದು ಇದು ಓಕೆ ಓಕೆ ಆಗಿದೆ ಹೈ ಮಾಡ್ರಿ ಎಲ್ಲ ಇನ್ನೊಂದ್ಸಲಿ ತಾರಾ ನೋಡಿ ಬರ್ಡೇಗಳು ಏನ್ ಮಾಡ್ತಾವಳೆ ಲೇ ತಾರಾ ನಿಜವಾಗ್ಲು ಹೆಂಕನೋಳೆ ಮದ್ವೆ ಆಗಿರೋ ತರ ಕಾಣಿಸ್ತದೆ ಆ ಬಳೆ ಅದು ಯಪ್ಪ ಬಿರಿಯಾನಿ ಮಾಡ್ತಾವ್ರೆ ನಮ್ಮಮ್ಮ ಮತ್ತೆ ನಮ್ಮ ಮರಿಯಣ್ಕಮ್ಮನವರು ಸೇರ್ಕೊಂಡು ಅವ್ರದ್ದು ಬರೀ ಗೈಡೆನ್ಸು ಅವ್ರದ್ದು ಅದ್ರ ಮೇಲೆ ಎಲ್ಲ ಮಾಡ್ತಾರೆ ಈಗ ನಮ್ಮ ಚಿಕ್ಕಪ್ಪ ಅವರು ಅಲ್ಲಾಡ್ಸಕ್ ಬಂದಿದ್ರೆ ಬರೀ ಇಂಥದೆಯಾ ಅಂದ್ರೆ ಇದನ್ನ ಲೈಕ್ ತಿರುವಾಗ ಬಂದವ್ರೆ ಅಲ್ಲಾಡ್ಸಕ್ಕೆ ಅಂದ್ರೆ ನಾನು ಅನ್ಕೋಬೇಡಿ ತಾರವ್ರೆ ಹೇಗ ಅನ್ನಿಸ್ತಿದೆ ಇಲ್ಲಿ ನೋಡ್ರಿ ಗೈಸ್ ಇವಳ್ದು ಸ್ಟೈಲು ಇದೇನ್ ಕೇಳ್ತೀರಾ ಓ ನೋಡ್ರಿ ಇದು ಬೇರೆ ಚುಚ್ತವಳೆ ಅಯ್ಯೋ ಕಮ್ಮಿ ಅಲ್ಲ ಇವಳಂತೂ ಅಂಡ್ ಪಲ್ಲವಿ ಅವ್ರನ್ನ ನೋಡಿ ಆಯ್ ಮಾಡ್ರಿ ಪಲ್ಲವಿ ಅವ್ರಿ ಆಯ್ ರಂಗಜ್ಜಿ ಅಕ್ಕ ಗೈಸ್ ಇವಳು ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ ಇವರು ಆ್ಯಂಡ್ ಇವರು ನಮ್ಮಮ್ಮ ನಂಗೆ ಯಾವಾಗಲೂ ಬೈತಿರ್ತಾರೆ ಸರಿ ಇಲ್ಲ ಇವರು ಪದ್ದಿ ಇವತ್ತು ಇವರಿಬ್ರು ಹೆಲ್ಪ್ ಮಾಡಿದ್ದಾರೆ ನನಗೆ ಡೆಕೋರೇಷನ್ ಮಾಡೋಕ್ಕೆ ಸಿದ್ಮಲಜ್ಜಿ ಆಯ್ ರಣಕಂಟಿ ಆಯ್ ಮಾಡಂಟಿ ಆಯ್ ಹಿಂಗನ್ನ ಸಾಕು ಸುದಂಟಿ ಅಂತೂ ಅವ್ ಬಾಯ ಬಿಡ್ತಲ್ಲ ಇಲ್ಲ ಎಲ್ಲ ಏನಲ್ಲ ಸುದಂಟಿ ನೀನಂತೂ ಮಾಡಲ್ಲ ಬಿಡು ಅಂದ್ರೂ ಕೇಳ್ತೀನಿ ಮಾಡು ಲಾಸ್ಟ್ ಒಂದ್ಸಲಿ ಲೇ ಎಲ್ಲಾಡಿಸ್ಲಾ ಗೂಬೆ ಸಾಕು ಸಾಕು ಕೇಕು ಹೊಡಿಲ್ಲ ಇಲ್ಲಿ ಅದ್ರ ಮೇಲೆ ಹೊಡಿಲ್ಲ ಅಲ್ಲ ಮುಂದೆ ಬರಂಗೆ ಸ್ವಲ್ಪ
ಮುಂದೆ ಬರ್ರಿ ಪದ್ದಿ ಸ್ವಲ್ಪ. ಏ ಇಬ್ರು ಒಟ್ಟಿಗೆ ಹೋಗೋದ್ಬಿಟ್ಟು ಒಬ್ಬೊಬ್ರು ಹೋಗ್ತಾರೆ. ಹೋಗಲ್ಲಿ ಆ ಕಡೆಗೆ ಹೋಗಮ್ಮ ನೀನು. ಆ ಕಡೆಗೆ ಹೋಗಿ ನೀನು. ಹಂಗೆ ನಿಂತ್ಕೊಳ್ರಿ, ಬಿಡಿಲಿ ಹಂಗೆ ನಿಂತ್ಕೊಳ್ರಿ. ಆ ಕಡೆಗೆ ಹೋಗಪ್ಪಜ್ಜಿ ಸ್ವಲ್ಪ. ಹಾಂ ಮಾವ್ ಇಲ್ಲಿ ನೋಡಮ್ಮ ಅಂದ್ರೆ ಅಲ್ಲೆಲ್ಲ ನೋಡ್ತಾಳೆ. ನಾನೆಲ್ಲ ಕಷ್ಟಪಟ್ಟು ಮಾಡಿರೋದು ನನ್ನೇ ಕರೀತಾ ಇಲ್ಲ ಇವಳು. ಮತ್ತೆ ಏನಾಗಿದೆ ನೋಡಿ, ತಿಂತವನಿ ಮಿಕ್ಸ್ಚರು. ಕೇಕು ಅಂತ ಅನ್ಸುತ್ತಾ ನೋಡೋಕ್ಕೆ? ಚೆನ್ನಾಗಿದೆ. ಚಾಕ್ಲೇಟ್ ಕೇಕ್ ಮಾತ್ರ ಸೂಪರ್. ಅಯ್ಯೋ, ಇವು 4 ನಮ್ಮ ಅಕ್ಕಂಗೆ ಗಿಫ್ಟ್ ಕೊಟ್ಟಿರೋದು. ಇದು ಒಳ್ಳೆ ಚೆನ್ನಾಗಿದೆ. ಇರಿ, ಈಗ 9 ಗಂಟೆ ಅಲ್ವಾ, ಅಲಾರಾಮ್ ಎಷ್ಟು ಗಂಟೆಗೆ ಇಟ್ಟೀನಿ. ಚೆನ್ನಾಗೈತಿ ಇದೊಂಥರ ಅಲಾರಾಮ್. ಚೆನ್ನಾಗೈತೆ. 9 ಗಂಟೆಗೆ ಅಲಾರಾಮ್ ಇಟ್ಟಿನಿ, 9 ಗಂಟೆಗೆ. ಇಲ್ಲಿ ಹಿಂದ್ಗಡೆ ಹೊಟ್ಟಿದ್ರೆ ಆಫ್ ಆಗುತ್ತೆ. ಚೆನ್ನಾಗೈತೆ ಇದಂತ. ಇದು ಗಣೇಶ. ಇದು ಯಾರೇ ಕೊಟ್ಟಿದ್ದು ಗಣೇಶ? ಇದು ರಂಜು. ಆಮೇಲೆ ರಂಜು ಇದು ಏನೋ ಬರೆದ್ಬಿಟ್ಟು ಚೀಟಿ ಒಳಗಡೆ, ಇದು ಕಾಣಿಸಿದ ಚೀಟಿ ಒಳಗಡೆ ಹಾಕಿದಳು. ಇದು ಯಾರು ಕೊಟ್ಟರೋ ಗೊತ್ತಿಲ್ಲ. ಇದು ರಂಜು. ಹ್ಞೂ, ಇದು ರಂಜು. ಇದು ಪಾಂಡು ಅಣ್ಣ. ಮುರಿದೋಗಿದೆ ಗೈಸ್, ಮುರ್ಕೊಂಬಂದಿದ್ದಾಳೆ. ನಾನು ಮುರಿದಿಲ್ಲ, ಚೆನ್ನಾಗಿತ್ತು. ನಾನು ನೋಡಿದಾಗ ಪ್ರಾಮಿಸ್. ಗಿಫ್ಟ್ನ ಹಿಂಗೆ ಕಾಪಾಡ್ಕೊಳ್ಳೋದು ಗೈಸ್. ಇವಳು ಗಿಫ್ಟ್ನ ಬೆಲೆ ಗೊತ್ತಿಲ್ಲ ನೋಡಿ. ಹಾಕ್ಬೇಡ ಅಂತವಳು, ನಾನು ಹಾಕ್ತೀನಿ. ಇರೋದು ಇದ್ದಂಗೆ ಹಾಕ್ಬೇಕು ಗೊತ್ತಾ? ಅದನ್ನೇ ಏನೋ ಅಂತಾರೆ ಬಿಡಿ. ಗೈಸ್, ಬಿರಿಯಾನಿ, ಗೋ ಫ್ರೈ. ಚಿಕಪ್ಪ ಹೆಂಗೈತೆ? ಇದು ನನಗೆ ಬೇಕಿತ್ತು. ಅಪ್ಪಾಜಿ ಬೈಯುತ್ತೆ ಅಂತ ಮಾತಾಡ್ಸ್ತಾ ಇಲ್ಲ, ಸುಮ್ಮನೆ ಇರು. ಫ್ರೆಂಡ್ಸ್, ನಮ್ಮಪ್ಪ ಬೈತಾರೆ. ಫ್ರೆಂಡ್ಸ್, ನಮ್ಮ ಅಪ್ಪಂಗೆ ಸ್ವಲ್ಪ ಶೈ ಜಾಸ್ತಿ. ದೊಡಮ್ಮ ಕಿವಿನೇ ಕೇಳಲ್ಲ. ನಮ್ಮ ದೊಡ್ಡಮ್ಮ ಹಂಗೆ ಗೈಸ್, ಊಟ ಮಾಡ್ತಾಯಿದ್ರೆ ಊಟ ಮಾಡ್ಬೇಕಷ್ಟೇ, ಮಾತಾಡೋಂಗಿಲ್ಲ. ವಿಡಿಯೋ ಮಾಡ್ತೀನಿ ಅಷ್ಟೇ, ಮಾತಾಡೋಲ್ಲ ಗೈಸ್. ಇದು ಮಾರನೇ ದಿನ ಬೆಳಿಗ್ಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇವತ್ತು ರಾತ್ರಿ ಮಾಡಿದ ಬಿರಿಯಾನಿನೇ ಇವತ್ತು ಪದ್ದು ಅವ್ರು ಫೋಡಿಸ್ತವ್ರೆ. ರಾತ್ರಿ ಪದ್ದು ಅವರು ತಿಂದಿಲ್ಲ, ಏನೋ ಚಂದ್ರು ನೋಡೋ ತನಕ ತಿನ್ನಂಗಿರ್ಲಿಲ್ವಂತೆ. ಏನು ಮಾಡ್ತೀವಿ, ಏನೇ ಪದ್ದು ಅಂತಾರದನ್ನ? ಸಂಕಷ್ಟ ಅಂತ, ಅದಕ್ಕೆ ತಿಂದಿಲ್ಲ. ನೆನ್ನೆ ಬರೀ ನೀರು, ಅದು ಯಾವುದೋ ಒಂದು ಹಣ್ಣು, ಆಮೇಲೆ ಇನ್ನೊಂದೇನೆ ಎಳ್ನೀರು, ಇಷ್ಟರಲ್ಲೇ ಜೀವನ ಮಾಡೋರು ನೆನ್ನೆ. ನಮ್ಮ ಚಿಕ್ಕಪ್ಪ ಅವರು ಪೋಣಿಸ್ತವ್ರೆ ನೋಡಿ ಅಲ್ಲಿ ಅವತಾರ ಅವ್ರದ್ದು. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.